ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಇವತ್ತಿನ ಸುದ್ದಿ ಶುರು ಮಾಡೋದಕ್ಕಿಂತ ಮೊದಲು ಕಾದಂಬರಿಗಳ ಭೀಷ್ಮ ಅಂತಾನೆ ಹೆಸರಾಗಿರುವಂತಹ ಖ್ಯಾತ ಸಾಹಿತಿಗಳು ಎಸ್.ಎಲ್. ಭೈರಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ್ರಿ. ಎಷ್ಟು ದಿನದ ಋಣಾನುಬಂಧವೋ ಅಷ್ಟೇ ದಿನ ಪ್ರತಿಯೊಬ್ರು ನಮ್ಮ ಜೊತೆ ಇರ್ತಾರ. ಅದು ಮುಗಿದ ಮೇಲೆ ದೂರ ಹೋಗ್ತಾರ. ಕೆಲವರು ಸತ್ತು ದೂರ ಹೋದ್ರ ಮತ್ ಕೆಲವರು ಬದುಕಿರುವಾಗ್ಲೇ ದೂರ ಹೋಗ್ತಾರ. ಅದನ್ನ ನಾವು ಯಾವಾಗ್ಲೂ ಸ್ವೀಕರಿಸ್ಬೇಕು, ದುಃಖಿಸಬಾರ್ದು. ಅವರೇ ಹೇಳಿದಂಥ ಮಾತು ನೋಡ್ರಿ, ಎಂಥ ಅರ್ಥಪೂರ್ಣ ಅಲ್ಲೇನ್ರಿ. ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳ್ಕೊಳ್ಳೋಣ್ರಪ್ಪ. ಅಯ್ಯ, ಇವತ್ತಂತೂ ನನಗ ಜೀವ ಹೋದಂಗ ಆಗಿತ್ ನೋಡ್ರಿ. ಮತ್ ಏನ್ರಿ ಇಂಥ ಗುಂಡಿ ಬಿದ್ದಿರೋ ರೋಡ್ನ್ಯಾಗ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತದೇನ್ ಹೇಳ್ರಿ? ನನಗಂತೂ ಆಟೋದಾಗ ಬರೋ ಮುಂದೆ ಒಂದೊಂದು ಜಂಪ್ ಹಾರ್ದಾಗೂ ಅನ್ಸುದ್ರಪ್ಪ. ಎಲ್ಲಿ ಕಿಡ್ನಿ ಹಾರ್ಟ್ ಇರೋ ಜಾಗಕ್ಕೆ ಬರ್ತೈತೇನೋ, ಹಾರ್ಟ್ ಇನ್ನೆಲ್ಲೋ ಹೋಗ್ಬಿಡ್ತೈತೋ ಏನೋ ಅಂತ ಹೇಳಿ ಹೆಂಗಂದ್ರ ಒಂದ್ ಸಲ ಬಾವಿಗೆ ಇಳಿದ ಮ್ಯಾಲ ಬಂದಂಗ ಆಯ್ತು ನೋಡ್ರಿ ಆಟೋದಾಗ ಬರೋದ್ರಾಗ. ಪಾಪ ಅದ್ರಾಗ ಒಬ್ಬ ಹೆಣ್ಮಗಳ ಈ ರೋಡಿನ ಅವಸ್ಥೆ ನೋಡಿ ಹಳಳಿ ಮಾಡ್ಕೋತಾಳ. ಅಷ್ಟೇ ಅಲ್ರಿ, ಬಾಜುದಾಗೆ ಹೆರಿಗೆ ದವಾಖಾನಿ ಅದಂತ. ಹಿಂಗಾದ್ರೆ ಹೆಂಗ್ ಹೇಳ್ರಿ? ಹಾಸ್ಪಿಟ್ಲ್ ಇದೆ, IS ಹಾಸ್ಪಿಟ್ಲ್ ಪ್ರೆಗ್ನೆಂಟ್ ಲೇಡೀಸ್ ಬರ್ತಾ ಇರ್ತಾರೆ, ಮತ್ತೆ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ, ಸ್ಕಿಡ್ ಆಗ್ತಾ ಇರುತ್ತೆ. ನರ್ವಸ್ ಆಗ್ತಿದೆ ನನಗೂ ಕೂಡ. ನಿಧಾನಕ್ಕೆ ಬಂದಿದ್ದೀನಿ. ಆಕ್ಚುಲಿ ನಾನು ಪ್ರೆಗ್ನೆಂಟ್, ಇವಾಗ ಓಡಾಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಒಂದ್ ಅರ್ಧ ಕಿಲೋಮೀಟರ್ ವರೆಗೂ ಗುಂಡಿ ಇದೆ ಅಂದ್ರೆ ಹೆಂಗೆ ಓಡಾಡ್ಬೇಕು ಸಾಮಾನ್ಯ ಜನಗಳು? ಒಟ್ಟಿನ್ಯಾಗ ಕರ್ನಾಟಕದಾಗ ಮಂದಿ ಗೋಳು ಕೇಳೋರಿಲ್ಲ. ಸರ್ ಗುಂಡಿ ಅದರಿ, ಸ್ವಲ್ಪ ಸರಿ ಮಾಡ್ರಿ ಅಂತಂದ್ರ ಯಾಕ ಮೋದಿ ಮನಿ ಮುಂದೆ ಗುಂಡಿ ಇಲ್ಲೇನು ಅಂತ DCM ಸಾಹೇಬ್ರು ಕೇಳ್ತಾರ್ಯಪ್ಪ. ಜೊತೆಗೆ ಬ್ಲಾಕ್ ಮೇಲ್ ಬೇರೆ. ಅದೇನಂತ ಹೇಳಿ ಕರ್ಕೊಂಡ್ ಬಂದ ಅಧಿಕಾರದಾಗ ಕುಂದ್ರಸಿದ್ರು ಏನೋ, ಒಂದ್ ಅಭಿವೃದ್ಧಿ ಕೆಲ್ಸಾರೆ ಮಾಡ್ತಾರ? ಇಲ್ಲ. CM ಅವ್ರನ್ನ ಕೇಳಿದ್ರೆ ನನ್ ಬಲ್ಲಿ ಏನು ಪ್ರಿಂಟಿಂಗ್ ಮಷೀನ್ ಅದ ಏನಂತ ಕೇಳ್ತಾರ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಹೌದು ಬಿಡ್ರಿ ಸರ್, ನಿಂಬಲ್ಲಿ ಪ್ರಿಂಟಿಂಗ್ ಮಷೀನ್ ಇಲ್ರಪ್ಪ, ಒಪ್ಕೊಂಡೇರಿ. ಆದ್ರೂ ನನಗೆ ವಿಚಿತ್ರ ಆಶ್ಚರ್ಯ ಅನ್ಸೋದು ಏನ್ ಗೊತ್ತಾ? ನಿಮ್ಮ ಪಕ್ಷದಾಗಿರೋರು, ನಿಮ್ ಬಾಜು ಇರೋರ್ದ್ರಾಗ ಒಬ್ರು ಚಾಮರಾಜಪೇಟೆದವ್ರು ಆ ಕಡೆ ಎಳ್ದು ರೊಕ್ಕ ಕೊಡ್ತಾರ್ರಿ. ಇನ್ನ ಒಬ್ರು ಸೀದಾ ಹೆಲಿಕಾಪ್ಟರ್ ಖರೀದಿ ಮಾಡ್ತಾರ್ರಿ. ಅವ್ರ ಬಲ್ಲಿ ಏನಾರ ಪ್ರಿಂಟಿಂಗ್ ಮಷೀನ್ ಅದ ಏನ್ರಿ ಸರ್? ಮತ್ತ ತಿಳ್ಕೊರಲ್ಲ. ಮೋಸ್ಟ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಾಗಿರ್ಬೇಕ್ರಿ, ಇಂಥ ಗುಂಡಿ ಬಿದ್ದಿರೋ ರೋಡ್ನ್ಯಾಗ ಇನ್ನಂತೂ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ಸೀದಾ ಹೆಲಿಕಾಪ್ಟರ್ ತಗೊಂಡ್ಬಿಟ್ರವ್ರು. ನೋಡ್ರಿ, ಅವ್ರೇನೋ ಹೆಲಿಕಾಪ್ಟರ್ ತಗೊಂಡ್ರಪ್ಪ, ನೀವುಗಳೇನೋ ಲಕ್ಸುರಿ ಕಾರ್ ಇಟ್ಕೊಂಡಿರಿ, ಅದ್ರಾಗ ಓಡಾಡ್ತೀರಿ. ಜನಸಾಮಾನ್ಯರ ಪಾಡಿ ಏನಂತ ಹೇಳ್ರಿ ಅಲ್ಲ. ಇದನ್ನೇ ಪ್ರದೀಪ್ ಈಶ್ವರ್ ಅವ್ರಿಗೆ ಕೇಳಲಿಕ್ಕೆ ಹೋದ್ರ ಪ್ರಶ್ನೆ ಕೇಳಿದ ಪತ್ರಕರ್ತರ ಮುಂದ ಉಡಾಫೆ ಮಾತಾಡ್ತಾರ. ಅದಕ್ಕೆ ಪತ್ರಕರ್ತರನ್ನು ಸರಿಯಾಗಿ ಹೋಗುದು ಉಳ್ಳಾಗಡ್ಡಿ ಕಟ್ಟ್ಯಾರ ಬಿಡ್ರಿ. 4 ವರ್ಷ ಬಿಜೆಪಿ ಅವರು ಎಷ್ಟು ಮುಚ್ಚಿದ್ರು ಅಂತ. 4 ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ 66ಕ್ಕೆ ನಿಮ್ಗೆ 136 ಮೆಜಾರಿಟಿ ಕೊಟ್ಟಿದ್ದು. ಅದಕ್ಕೆ ಈಗ ಪ್ರದೀಪ್ ಈಶ್ವರ್ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ ಬಿಬಿಎಂಪಿ ಮುಚ್ಚಿದೆ? ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದೀವಿ, ಕಂಪ್ಲೀಟ್ ಮಾಡ್ತೀವಿ. ಇದುವರೆಗೆ ಎಷ್ಟು ಮುಚ್ಚಿದೆ? ಸ್ಟಾರ್ಟ್ ಮಾಡಿದೀವಿ. ಈಗ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಅಂತ ಹೇಳ್ತಾರೆ. ಒಂದು ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಈ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ, ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡಿ. ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದು ಆ ಟ್ರಾಫಿಕ್ನ ಕಂಟ್ರೋಲ್ ಮಾಡಕ್ಕೆ ಅಲ್ಲೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಒಂದು ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್. ಇವತ್ತು BJP ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಈಗ ವಿಜೇಂದ್ರನ MLA ಆಗಿದ್ದಾರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ. ಅವರು ನನ್ನ ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತ. ಕ್ವಶನ್ ಹಂಗಲ್ಲಣ. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ. ನೋಡಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ. ನೋಡಿ, ಒಂದು ರಸ್ತೆ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು BJP ಅವ್ರ ತರ ಗುಂಡಿ ಮುಚ್ಚೋದಲ್ಲ. ಯಾರು? ಈಗ ನೋಡಿ ಸರ್, ನನಗೆ ಗೊತ್ತಿರೋ ಪ್ರಕಾರ ನೀವು BJP ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ಅಲ್ಲಲ್ಲ ಇಲ್ಲ, ನನಗೆ ನನಗೆ R ಅಶೋಕಣ್ಣಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದ್ದಾರೆ ಸರ್. ಇಲ್ಲ, ನಾನು ಹೇಳೋದೇನು ಗೊತ್ತಾ,
ಅಲ್ಲಲ್ಲ, ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಬಿಜೆಪಿ ಸೇರ್ಕೊಳ್ಳಿ ನೀವೇ ಕೇಳ್ತೀರಾ, ನಾವು ನಿಮ್ಗೆ ಅಲ್ಲ, ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ. ಥ್ಯಾಂಕ್ ಯು ಸರ್, ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಕ್ಕೆ. ಯಾವ ಎಜುಕೇಟೆಡ್ ಆಗಿ ಮಾತಾಡೋ ತಪ್ಪು ಸರ್. ಹಲೋ ಡೈಲಾಗ್ ಕಿಂಗ್, ಬರೀ ಡೈಲಾಗ್ ಹೊಡೆದ್ರೆ ಆಗುದಿಲ್ರಿ, ಕೆಲ್ಸ ಮಾಡ್ಬೇಕ್ರಿ. ಪ್ರಶ್ನೆ ಮಾಡುವಂತ ಹಕ್ಕು ಪತ್ರಕರ್ತರಿಗೂ ಐತ್ರಿ ಸ್ವಾಮಿ. ಮಾಡಿನೇ ಮಾಡ್ಲಾರ್ದವ್ರು ಇನ್ ಹಂಗ ಬಿಟ್ರ ರಾಜ್ಯನೇ ಮಾರಿಬಿಡ್ತೀರ. ಆದ್ರೂ ಪತ್ರಕರ್ತರದೇ ತಪ್ಪು ಬಿಡ್ರಿಯಪ್ಪ. ಹೋಗಿ ನಿಂಬಲ್ಲಿ ಈ ಪ್ರಶ್ನೆ ಕೇಳಿದ್ರಲ್ಲ, ನೀವು ಕಾಂಗ್ರೆಸ್ನ್ಯಾಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಅದೀರಿ. ನಿಮ್ಮನ್ ಪ್ರಶ್ನೆ ಮಾಡಿದ್ರೆ ನೀವ್ ಏನ್ ಹೇಳಲಿಕ್ ಸಾಧ್ಯ ಐತಿ ಪಾಪ. ಇನ್ನು ಈ ಕಡೆ ಬಿಜೆಪಿ ಅವರಂತೂ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಮಾಡ್ಲಿಕ್ಕೆ ಶುರು ಹಚ್ಕೊಂಡ್ ಬಿಟ್ಟಾರ, ಗುಂಡಿ ಮುಚ್ಚ್ರಿ ಅಂತ ಹೇಳಿ. ಡಿ.ಕೆ. ಸಾಹೇಬ್ರಿಗೆ ಈ ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಒಂದೇ ಒಂದು ಆಪ್ಷನ್, ಅದು ಏನಂತ ತೋರಿಸ್ತೇನೆ ನೋಡ್ರಿ ನೀವು. ಇಷ್ಟೇ ನೋಡ್ರಿ, ಇಷ್ಟ ಕುಂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ, ಫೋಟೋಶಾಪ್ ಮಾಡಿ ಅಥವಾ AI ಬಳಸ್ಕೊಂಡು ಗುಂಡಿ ಮುಚ್ಚೋದು ಅಷ್ಟೇ. ಇದು ಟ್ರೆಂಡ್ ಆಗ್ಬಿಟ್ಟದ್ರಿ. ಮತ್ತೆ ನಾ ಹೇಳಕತ್ತಿಲ್ರಿ, ಇದು ಬಿಜೆಪಿ ಅವರೇ ಕೊಟ್ಟಿರುವಂತ ಐಡಿಯಾ. ಅದು ಏನಂತ ಅಧಿಕಾರಕ್ಕೆ ಬಂದ್ರು ಏನೋ ರಾಜ್ಯನೇ ಹಾಳು ಮಾಡಿಬಿಟ್ರ ನೋಡ್ರಪ್ಪ. ನಮ್ಮ ಉತ್ತರ ಕರ್ನಾಟಕ ನೋಡಿದ್ರ ಪ್ರವಾಹದಾಗ ಮುಳುಗಿ ಒದ್ದಾಡ್ಲಿಕ್ಕತ್ತದ. ಇಲ್ಲಿ ನೋಡಿದ್ರ ಗುಂಡಿಗಳು, ರೈತರಿಗೆ ರಸಗೊಬ್ಬರ ಇಲ್ಲ. ಇಲ್ಲೇನ್ 108 ಸಮಸ್ಯೆ ಅದಾವ. ಅದನ್ನ ಬಗೆಹರಿಸುದು ಬಿಟ್ಟು ಇವ್ರದು ಬಿಹಾರದಾಗ ವಿಹಾರದ ಶೋಕಿ ಬೇರೆ. ಬೇಕಾ ಇದೆಲ್ಲ? ಇದು ಸಾಲದಕ್ಕ ಅದೇನೋ ಜಾತಿ ಗಣತಿ ಅಂತ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಇದೆಲ್ಲ ಬೇಕಿತ್ತೇನ್ ಹೇಳ್ರಿ. ಈಗ ಅದು ಆ ಸಮೀಕ್ಷೆ ಎಷ್ಟು ಪರ್ಫೆಕ್ಟ್ ಆಗಿ ನಡಿಲಿಕ್ಕತ್ತದ ಅಂತ ಹೇಳಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗ್ತೈತಿ. ನೋಡಿ, ಇದು ಮನೆ ಅಂತ ಸಮೀಕ್ಷೆ ಮಾಡಿಬಿಟ್ಟು ಹೋಗಿದ್ದಾರೆ. ನೋಡಿ, ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅಂತೆ. ನೋಡಿ ಮನೆ ಒಳಗಡೆ ಹೆಂಗಿದೆ. ಇದು ಮನೆ ಅಂತೆ. ಈ ಮಕ್ಕಳು ಹೆಂಗ್ ಮಾಡೋಗಿದ್ದಾರೆ ನೋಡಿ. ಸಮೀಕ್ಷೆ ಮಾಡ್ತಾರಂತೆ. ಇದು ಮನೆ ಅಂತೆ. ಮುಗಿತು. ಅದೇನು ತಲೆ ಇದೆಯೋ ಬುಡ ಇದೆಯೋ ನನ್ನ ಮಕ್ಕಳು ಒಂದು ತಲೆಯಲ್ಲಿ ಇಲ್ಲ, ತಲೆ ಮೆದುಳು ಏನು ಇಲ್ಲ ಅನ್ಸುತ್ತೆ. ಇದು ಮನೆ ಅಂದ್ರೆ ಇದು ಸಮೀಕ್ಷೆ ಮಾಡಿದ್ದಾರೆ. ಇದಕ್ಕಿಂತ ಅವಸ್ಥೆ ಇನ್ನೊಂದದೇನ್ ಹೇಳ್ರಿ. ಅದ್ ಏನ್ ಆಡಳಿತ ಮಾಡ್ತಾರೋ ಏನು. ಮಂದಿಗೆ ಒಂದ್ ಕಡೆ ರೇಟ್ ಹೆಚ್ಚು ಮಾಡಿ ಕೈ ಸುಡಿಸ್ಲಿಕ್ಕತ್ತಾರ, ಹೋಗ್ಲಿ ಕಡೆ ಅಭಿವೃದ್ಧಿಯೇ ಮಾಡ್ತಾರಂದ್ರ ಅದೂ ಇಲ್ಲ. ಹಂಗಾದ್ರ ನಾವು ಕೊಟ್ಟಿದ್ ರೊಕ್ಕೆಲ್ಲ ಎಲ್ಲಿ ಹೋಗ್ಲಿಕ್ಕತ್ತದ? ಬಿಹಾರಕ್ಕೇಂದ್ರ ಕಳಿಸ್ಲಿಕ್ಕತ್ತಾರ ಹೆಂಗಂತೀನಿ. ಕರ್ನಾಟಕ ಸರ್ಕಾರಿ ಬಸ್ಗಳಂದ್ರ ದೇಶದಾಗೆ ನಂಬರ್ 1 ಅಂತಿದ್ರಿ. ಆದ್ರೆ ಇವತ್ತ ನಮ್ಮ ಸ್ಲೀಪರ್ ಬಸ್ಸಿನ ಸ್ಥಿತಿ ನೋಡ್ಬಿಟ್ರಿ ಒಂದ್ಸಲ.
ತ್ಯಾಪೆ ಹಚ್ಚುದಂದ್ರ ಇದೇ ಇರ್ಬೇಕು ನೋಡ್ರಿ. ಈ ಬಸ್ಸಿನ ನಂಬರ್ KA22F2208 ಅಂತ ಹೇಳಿ ಧಾರವಾಡ ಕರ್ನೂಲು ಮಾರ್ಗದ ಸ್ಲೀಪರ್ ಬಸ್ ಅಂತ. ಅಲ್ಲ, ಬಸ್ ರೇಟ್ ನೋಡಿದ್ರ ಅಷ್ಟಷ್ಟು ಸಿಕ್ಕಾಪಟ್ಟೆ ರೊಕ್ಕ ತಗೋತಾರ, ಬಸ್ ನೋಡಿದ್ರೆ ಇಂಥದ್ ಕೊಡ್ತಾರ. ಹಿಂಗಾದ್ರೆ ಹೆಂಗ್ ಹೇಳ್ರಿ? ಕಾಸಿಗೆ ತಕ್ಕಂತೆ ಕಜ್ಜಾಯ ಬ್ಯಾಡೇನು? ಒಟ್ಟಿನ್ಯಾಗ ರಾಜ್ಯದ ಮಂದಿಗೆ ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ನರ್ಕನೇ ತೋರಿಸ್ಬಿಡ್ಲಿಕ್ಕತ್ತ ನೋಡ್ರಪ್ಪ. ಆ ಖರ್ಗೆ ಸಾಹೇಬ್ರಂತೂ ಮೊದಲ ಇವ್ರಿಗೆ ಬುದ್ಧಿ ಹೇಳುದು ಬಿಟ್ಟು GST ಕಮ್ಮಿ ಮಾಡಿದ್ದಕ್ಕೆ ತಲೆ ಕೆಡ್ಸ್ಕೊಂಡ್ ಕುಂತಾರ. ಯಾಕೋ ಈಗೀಗ ಅವರು ರಾಹುಲ್ ಗಾಂಧಿ ತರಾನೇ ಆಡ್ಲಿಕತ್ತಾರ ನೋಡ್ರಿ. इतने पैसे जमा लिए, चाहे वो पेट्रोल हो, डीजल हो, दूसरी चीजें हो, उनके ऊपर ये GST लगाकर कम से कम 23 लाख रुपए उन्होंने जमा किया. ಮೋದಿಜಿ GST ಹಾಕಿ 23 ಲಕ್ಷ ಹಣ ಸಂಗ್ರಹಿಸ್ಯಾರಂತ. ಆ ನಂಬರ್ ಹೇಳದವ್ರು ಯಾರೋ ಏನು ಸುದ್ದಿಯೋ. 23 ಲಕ್ಷ ಅಂತ ಅಟ್ಲೀಸ್ಟ್ ಕೋಟಿನೂ ಅಲ್ಲಂತ. ಅದು ಬಿಡ್ರಿ, ಪೆಟ್ರೋಲ್ ಮ್ಯಾಲ ಅದ್ ಯಾವಾಗ GST ಹಾಕ್ಯಾರಂತೀನಿ. ಖರ್ಗೆ ಸಾಹೇಬ್ರ ನೋಡಿದ್ರ ಪೆಟ್ರೋಲ್ ಮ್ಯಾಲನೂ GST ಅಂತಾರಲ್ಲ, ಹೆಂಗಿದು ವಿಚಿತ್ರ ಅನಿಸ್ತದ್ರಪ್ಪ. ಅದಕ್ಕೆ ಹೇಳಿದ್ರಿ, ಅವ್ರು ಏನೇನೋ ಹೇಳ್ತಾರ, ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಆ ರಾಹುಲ್ ಗಾಂಧಿ ಅವ್ರನ್ನ ನೋಡಿದ್ರ ತಾಸಿಗೆ ಒಂಥರ ಮಾತಾಡ್ತಾರ. मैं हिंदुस्तान के लोकतंत्र के लिए लड़ रहा हूं और मैं हिंदुस्तान के लोकतंत्र के लिए लड़ता रहूंगा. मेरा काम हिंदुस्तान के लोकतंत्र को बचाने का नहीं, हिंदुस्तान के लोकतंत्र को बचाने का नहीं. ಅದಕ್ಕೆ ಯೋಗಿಜಿ ಸ್ವತಃ ತಾವೇ ಬೀದಿಗಿಳಿದ GST ಬಗ್ಗೆ ಮಂದಿಗೆ ಅರ್ಥ ಮಾಡಿಸ್ಲಿಕತ್ತಾರ. ಮತ್ತು ಒಳ್ಳೆ ಕೆಲಸ ಮಾಡಿದ್ ಗೊತ್ತಾಗ್ಬೇಕಿಲ್ರಿ, ಬಿಟ್ರ ಹಿಂಗ ಸುಳ್ಳುಗಳು ಹಬ್ಬಸಿ ಯಾಮಾರ್ಸ್ಬಿಡ್ತಾರ ಮಂದಿನ. ಅಲ್ಲ, ನಂಗಂತೂ ಒಬ್ಬೊಬ್ರನ್ನ ನೋಡಿದ್ರ ಆ ತಲೆಯಾಗ ಏನರೇ ಐತಿ ಅಂತ ಅರ್ಥನೇ ಆಗೋದಿಲ್ರಿ. ಆ ಪ್ರಕಾಶ್ ರಾಜ್ ಅವರನ್ನ ನೋಡ್ಬೇಕು ನೀವು. ಅಕ್ರಮ ವಲಸೆ ಅಕ್ರಮ ಅಲ್ಲಂತ, ಭೂಮಿ ಮ್ಯಾಲ ಎಲ್ಲಾರಿಗೂ ಎಲ್ಲಾ ಕಡೆನೂ ಬದುಕ್ಲಿಕ್ಕೆ ಹಕ್ಕದಂತ. You all should understand that this right-wing government and the right-wing governments of the world wants us to watch a genocide. They want it to make it into a new normal. The Indian right wing is waiting for Israeli to achieve their genocide so that they can do that too. If we don't stand up, if we don't stand up and say no human is illegal on this earth, if we don't stand up and say traveling from one place to another, a human being will move. This world belongs to all. These genocides will continue to happen if we are silent. The only way is resilience, not the courts. And I have hope on it. ನೀವದೇ ಮಾತು ಸೀರಿಯಸ್ ಆಗಿ ತಗೊಂಡ್ರ ಪ್ರಕಾಶ್ ರಾಜ್ ಅವರೇ, ನಿಮ್ ಮನೆಗೆ ಯಾರ್ ಬೇಕಾದ್ರೂ ಪರ್ಮಿಷನ್ ಇಲ್ಲಾರ್ದೆ ಬರಬಹುದಾ? ನಿಮ್ಮ ಫಾರ್ಮ್ ಹೌಸಿಗೆ ನುಗ್ಗಿ ಬೇಕಾದನ್ನ ಮಾಡಿದ್ರ ನೀವು ಸುಮ್ನ ಕುಂದಿರ್ತೀರಾ? ಅದು ಓಕೆ ಅಂತಾದ್ರ ಈ ಮಾತು ಖರೆ ಅಂತ ಒಪ್ಕೊಂಡ್ಬಿಡ್ತೀನಿ ನೋಡ್ರಪ್ಪ. ಈ ಜಾಸ್ತಿ ಬುದ್ಧಿಜೀವಿ ಅಂತ ಆಗ್ಬಿಡ್ತಾರಲ್ಲ, ಹಿಂಗ ಆಗೋದ್ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.